ಬ್ರಹ್ಮಾವರದ ಕುಮ್ರಗೋಡುವಿನ ಅಂಗನವಾಡಿ ಶಾಲೆಯ ಮೆಟ್ಟಿಲು ಭಾಗದಲ್ಲಿ ಮಳೆ ನೀರು ತುಂಬಿದ್ದು ಅಪಾಯಕ್ಕೆ ಮುನ್ಸೂಚನೆಯು ನೀಡುವಂತಿದೆ. ಅಂಗನವಾಡಿ ಶಾಲೆಯ ಮಕ್ಕಳು ಆಟ ಆಡುವ ಸ್ಥಳದಲ್ಲಿ ಮಳೆಗಾಲದಲ್ಲಿ ನೀರು ತುಂಬುವುದು, ಬಳಿಕ ಶಾಲಾ ಶಿಕ್ಷಕಿ ಮತ್ತು ಸಹಾಯಕಿ ಪ್ರತಿದಿನ ಹೊರಗೆ ಚೆಲ್ಲುವುದು ಇದೇ ಸಮಸ್ಯೆಯಾಗಿದೆ. ಮಕ್ಕಳ ಪೋಷಕರು, ಶಾಲಾ ಶಿಕ್ಷಕಿಯರು ಸಮಸ್ಯೆಯ ಕುರಿತು ಮೇಲಾಧಿಕಾರಿಗಳಿಗೆ ತಿಳಿಸಿದರೂ ಸಮಸ್ಯೆಗೆ ಇದುವರೆಗೆ ಪರಿಹಾರ ಕಂಡುಬಂದಿಲ್ಲ. ಸರ್ಕಾರ ಮತ್ತು ಇಲಾಖೆ ಅಂಗನವಾಡಿ ಶಾಲೆಗಳ ಮಕ್ಕಳ ರಕ್ಷಣೆಯ ಕುರಿತು ಗಮನ ಹರಿಸುತ್ತಿಲ್ಲ. ಅಂಗನವಾಡಿ ಕೇಂದ್ರದಲ್ಲಿ ವರ್ಷದಿಂದ ವರ್ಷಕ್ಕೆ ಪ್ರತಿ ಊರಿನಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗುತ್ತಿರುವುದು ಕಂಡುಬರುತ್ತಿದ್ದು, ಅಂಗನವಾಡಿಯಲ್ಲಿನ ಮೂಲಭೂತ ಸಮಸ್ಯೆಯನ್ನು ಸರಿಪಡಿಸಬೇಕಾಗಿದೆ. ಇದು ಬ್ರಹ್ಮಾವರ ತಾಲೂಕಿನ ಹಂದಡಿ ಕುಮ್ರಗೋಡು ಶಾಲೆ. ಇದು ಅಂಗನವಾಡಿ. ಇಲ್ಲಿ ಸಾಧಾರಣ ಒಂದು 30-35 ವರ್ಷ ಆಗಿದೆ ಈ ಶಾಲೆ ಓಪನ್ ಆಗಿ. ಈಗ ರೀಸೆಂಟ್ ಆಗಿ ಇಲ್ಲೊಂದು ಇಂಟರ್ಲಾಕ್ ಎಲ್ಲ ಹಾಕಿ ಇದೊಂದು ಕಟ್ಟಡ ಟೈಪ್ ಮಾಡಿದ್ದಾರೆ ಎದುರುಗಡೆ ಮಕ್ಕಳು ಆಡ್ಲಿಕ್ಕೋಸ್ಕರ. ಅದರಲ್ಲಿ ಫುಲ್ ನೀರು ನಿಂತ್ಕೊಂಡಿದೆ. ಯಾಕಂದ್ರೆ ಇಲ್ಲಿ ಅಂಗನವಾಡಿ ಟೀಚರಿಗೆ ಜಾಸ್ತಿಯಾಗಿ ಮೀಟಿಂಗ್ ಎಲ್ಲ ಇರ್ತದೆ. ಹೆಲ್ಪರ್ ಒಬ್ಬರೇ ಇರುವಾಗ ಇಲ್ಲಿ ಯಾವ್ದು ಒಂದು ಮಕ್ಕಳೆಲ್ಲ ಅದರ ಹೊರಗೆ ಬಂದು ಬಿದ್ದರೆ, ಏನಾದರೂ ಕಬ್ಬೆ ಬಿದ್ದರೆ ಆ ಮಗುವಿಗೆಲ್ಲ ಮೂಗಿಗೆಲ್ಲ ನೀರು ಹೋಗಿ ಏನಾದರೂ ಅನಾಹುತ ಆಗೋ ಮೊದಲು ಇದಕ್ಕೆ ಸಂಬಂಧಪಟ್ಟ CDP ಆಫೀಸರ್ ಇರ್ಬೋದು ಅಥವಾ ಗ್ರಾಮ ಪಂಚಾಯತ್ ಇರ್ಬೋದು, ಯಾವುದೇ ಇಲಾಖೆಯವರಾದರೂ ಕೂಡಲೇ ಇದೊಂದು ಸಮಸ್ಯೆಗೆ ಪರಿಹಾರ ನೀಡಿ ಇಲ್ಲಿ ಬರುವ ಮಕ್ಕಳಿಗೆ ಒಂದು ಏನು ಅವಘಡ ಆಗದಿದ್ದ ರೀತಿಯಲ್ಲಿ ಒಂದು ಸಹಕರಿಸಬೇಕಂತ ನಾನು ನಿಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತೇನೆ. ಮಕ್ಕಳಿಗೋಸ್ಕರ ಮತ್ತೆ ಟೀಚರ್ಗೋಸ್ಕರ ಈ ಊರಿನ ಹಿತದೃಷ್ಟಿಯಿಂದ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಆದಷ್ಟು ಬೇಗ ಇದೊಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿ. 1 ವರ್ಷ ಆಯ್ತು ಈಗ ನನಗೆ 5 ಲಕ್ಷ ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಬ್ರಹ್ಮಾವರ.